ಸೊ ಸಾಕಷ್ಟು ಮಾಹಿತಿಗಳನ್ನ ನೀವು ಈ ಒಂದು ಕಿಯೋಸ್ಕಲ್ಲಿ ಪಡ್ಕೋಬಹುದು. ಸದ್ಯಕ್ಕೆ ನೀವು ಏನು ನೋಡ್ತಾ ಇದ್ದೀರಾ, ಸೊ ಈ ಒಂದು ಕಿಯೋಸ್ಕಲ್ಲಿ ಹಲವಾರು ಮಾಹಿತಿಗಳನ್ನ ನಾನು ನಿಮಗೆ ಕೊಡಿಸ್ತೀನಿ. ಸೊ ಹಿಂದಿನ ಕಾಲದಲ್ಲಿ ನಾವು ಮೀನುಗಳನ್ನ ಇಡಲಿಕ್ಕೆ ಬಳಸ್ತಕ್ಕಂಥ ಟ್ರ್ಯಾಪ್, ಫಿಶ್ ಟ್ರ್ಯಾಪ್, ಸೊ ಅದರ ಒಂದು ಮಾದರಿ ಸಹ ಇಲ್ಲಿ ಇಟ್ಟಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು? ನಾನು ಡಾಕ್ಟರ್ ವಿಜಯ್ ಕುಮಾರ್ ಅಂತ ಹೇಳಿ. ನಮ್ದು ಕೇಂದ್ರೀಯ ಒಳನಾಡು ಮೀನುಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟದಲ್ಲಿದೆ. ನಮ್ದು ಹೆಡ್ ಆಫೀಸ್ ಬಂದು ಬ್ಯಾರಕ್ಪುರ್ ಕಲ್ಕಟ್ಟಾದಲ್ಲಿದೆ. ನಾನು ನಮ್ಮ ಕೇಂದ್ರದಲ್ಲಿ ಹಿರಿಯ ತಾಂತ್ರಿಕ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ನಮ್ಮ ಮುಖ್ಯ ಉದ್ದೇಶ ಜಲಾಶಯಗಳು ಕರ್ನಾಟಕದಲ್ಲಿ ಹಾಗೂ ಇನ್ನಿತರೆ ಸದರನ್ ಸ್ಟೇಟ್ಸ್ ಅಂತ ನಾವೇನು ಹೇಳ್ತೀವಿ, ಆಂಧ್ರ, ತೆಲಂಗಾಣ, ಕೇರಳ, ತಮಿಳುನಾಡು, ಇಲ್ಲಿರತಕ್ಕಂಥ ಜಲಾಶಯಗಳು ಹಾಗೂ ನದಿ ಭಾಗಗಳಲ್ಲಿ ಸಂಶೋಧನೆಯನ್ನ ಮಾಡಿ ಅಲ್ಲಿ ಸಿಗತಕ್ಕಂಥ ವಿವಿಧ ರೀತಿಯ ವಿವಿಧ ಜಾತಿಯ ಮೀನುಗಳನ್ನ ನಾವು ಅಧ್ಯಯನ ಮಾಡಿ ಅದರಲ್ಲಿ ಆ ಜಾತಿಗಳಲ್ಲಿ ಯಾವ ಯೋಗ್ಯ ಜಾತಿಗಳಿರ್ತವೆ ಅವನ್ನ ನಾವು ನಮ್ಮ ಮೀನು ಕೃಷಿಕರಿಗೆ ಇಂಥ ಯೋಗ್ಯ ಜಾತಿ ಮೀನುಗಳನ್ನ ನೀವು ಕೃಷಿ ಮಾಡಿ ಅತ್ಯಧಿಕ ಲಾಭ ಮಾಡಬಹುದು. ಹಾಗೆ ನಮ್ಮ ನೀರಿನ ಗುಣಧರ್ಮಗಳೇನಿದೆ ಅದರನ್ನ ಪರಿಶೀಲನೆ ಮಾಡಿ ಅದೇ ರೀತಿ ಪ್ರೊಡಕ್ಟಿವಿಟಿ ಅಂತ ಹೇಳ್ತೀವಿ, ಎಷ್ಟು ಸಾಂದ್ರತೆಯಲ್ಲಿ ನಾವು ಒಂದು ಜಲಾಶಯದಲ್ಲಿ ಮೀನು ಮರಿಗಳನ್ನ ಬಿಡಬಹುದು, ಆ ಜಲಾಶಯದಿಂದ ನಾವು ಎಷ್ಟು ಟನ್ ಅಷ್ಟು ಮೀನನ್ನ ಪ್ರೊಡ್ಯೂಸ್ ಮಾಡಬಹುದು, ಪ್ರೊಡಕ್ಷನ್ ಮಾಡಬಹುದು, ಉತ್ಪಾದನೆ ಮಾಡಬಹುದು ಅಂತೇಳಿ ನಾವು ಸಂಶೋಧನೆಯನ್ನ ಮಾಡ್ತೀವಿ. ಹಾಗಾಗಿ ಈ ಹಿಂದೆ ಎಷ್ಟು ಜಾತಿ ಮೀನುಗಳಿದ್ವು, ಈಗ ಎಷ್ಟಿದೆ, ಅದ್ರ ಜೊತೆಗೆ ನಮ್ಮಲ್ಲಿ ಕೇಜ್ ಕಲ್ಚರ್, ಪಂಜರಗಳಲ್ಲಿ ಮೀನು ಕೃಷಿ ಹಾಗೂ ದೊಡ್ಡಿಗಳಲ್ಲಿ ಪೆನ್ ಕಲ್ಚರ್ ಅಲ್ಲಿ ನಾವು ಮೀನು ಕೃಷಿಯನ್ನ ಮಾಡಬಹುದು ಅಂತ ಎರಡು ಹೊಸ ತಂತ್ರಜ್ಞಾನವನ್ನ ನಾವು ನಮ್ಮ ಸಂಸ್ಥೆಯಿಂದ, ನಮ್ಮ ಸಂಶೋಧನಾ ಕೇಂದ್ರದಿಂದ ನಾವು ಇಲಾಖೆಗೆ ಹಾಗೂ ಮೀನುಗಾರರಿಗೆ, ಮೀನು ಕೃಷಿಕರಿಗೆ ಮಾಹಿತಿಯನ್ನ ಕೊಡ್ತೀವಿ. ಈ ಮೂಲಕ ಈ ಒಂದು ವಿಶ್ವ ಮೀನುಗಾರಿಕಾ ದಿನಾಚರಣೆಯ ಅಂಗವಾಗಿ ಎಲ್ಲಾ ಕರ್ನಾಟಕ ಮೀನುಗಾರರಲ್ಲಿ ಒಂದು ಕೋರಿಕೆ ಏನಂದ್ರೆ, ಈ ಒಂದು ಮೇಳದಲ್ಲಿ ಯಾವ್ಯಾವ ತಂತ್ರಜ್ಞಾನಗಳು ಸಿಗ್ತವೆ ಅದರದೆಲ್ಲ ಸದುಪಯೋಗವನ್ನ ನೀವು ಪಡಿಸ್ಕೊಂಡು ನೀವು ಮೀನುಗಾರಿಕೆಯಲ್ಲಿ ತೊಡಗಿಸ್ಕೊಂಡು ಅಧಿಕ ಮೀನನ್ನ ಉತ್ಪಾದನೆ ಮಾಡಿ ನಿಮ್ಮ ಜೀವನೋಪಾಯಕ್ಕೆ ಅದೊಂದು ಉದ್ಯಮವನ್ನು ಹಾಕ್ಸ್ಕೊಂಡು ನೀವು ನಿಮ್ಮ ಲೈವ್ಲಿಹುಡ್ ಅನ್ನ ಇನ್ಕ್ರೀಸ್ ಮಾಡ್ಕೋಬೇಕು. ನಿಮ್ಮ ಲಿವಿಂಗ್ ಸ್ಟ್ಯಾಂಡರ್ಡ್ ಅನ್ನ ನೀವು ಮೀನು ಕೃಷಿಯಲ್ಲಿ ಅಧಿಕವಾಗಿ ಹೇರಳ ಮಾಡ್ಕೋಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಸರ್, ಈಗ ನೀವು ಹೇಳಿದ್ರಿ ಪಂಜರ ಕೃಷಿ ಅಂತ ಹೇಳಿದ್ರಿ. ಸೊ ಈ ಪಂಜರ ಕೃಷಿ ಅನ್ನೋದು ಏನಿದೆ, ನೀವು ಜಲಾಶಯಗಳಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತೀರಾ? ನಾವು ಈ ಪಂಜರಗಳಲ್ಲಿ ಮೀನು ಕೃಷಿಯನ್ನ ಮಧ್ಯಮ ಹಾಗೂ ದೊಡ್ಡ ಜಲಾಶಯಗಳಲ್ಲಿ ನಾವು ರೆಕಮೆಂಡ್ ಮಾಡ್ತೀವಿ. ಯಾಕೆ ಅಂದ್ರೆ ಕೆಲವು ಸಣ್ಣ ಜಲಾಶಯಗಳಲ್ಲಿ ಅದನ್ನ ಡ್ರಿಂಕಿಂಗ್ ವಾಟರ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಅದ್ರ ಪ್ರೊಡಕ್ಟಿವಿಟಿ ಜಾಸ್ತಿ ಆಗಿ ವಾಟರ್ ಕೆಲವು ಸಲ ಗ್ರೀನಿಶ್ಗೆ ಟರ್ನ್ ಆಗೋ ಚಾನ್ಸ್ ಇರುತ್ತೆ. ಆದ್ರೆ ಈ ದೊಡ್ಡ ಮತ್ತೆ ಮಧ್ಯಮ ಜಲಾಶಯಗಳಲ್ಲಿ ಇದು ಕಡಿಮೆ ಇದಿರ್ತದೆ. ಮತ್ತೆ ನಮ್ಮ ಇನ್ಸ್ಟಿಟ್ಯೂಟ್ ಪ್ರಕಾರ ನಾವು ಕೇವಲ 1% ಆಫ್ ದ ರಿಸರ್ವರ್ ಏರಿಯಾನ ಮಾತ್ರ ನಾವು ರೆಕಮೆಂಡ್ ಮಾಡ್ತಾ ಇದ್ದೀವಿ. ಸೊ ಅದನ್ನ ಯೂಸ್ ಮಾಡ್ಕೊಂಡ್ರೆ ಅತ್ಯಧಿಕವಾಗಿ ನಮಗೆ ಯಾವಾಗ ಬೇಕು ಅವಾಗ ಅಷ್ಟು ಟನ್ನನ್ನ, ಅಷ್ಟು ಕ್ವಿಂಟಲ್ ಅನ್ನ ಮೀನನ್ನ ಪಂಜರಗಳಲ್ಲಿ ಕಂಟ್ರೋಲ್ಡ್ ಎನ್ವೈರನ್ಮೆಂಟ್ ಅಲ್ಲಿ ನಾವು ಮೀನು ಸಾಕಾಣಿಕೆ ಮಾಡಿ ನಮಗೆ ಬೇಕಾದವರಿಗೆ ನಾವು ಮೀನನ್ನ ಹಿಡಿದು ಕೊಡಬಹುದು. ಓಕೆ ಸರ್, ಥ್ಯಾಂಕ್ ಯು. ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ ಸರ್? ನನ್ನ ಕಾಂಟ್ಯಾಕ್ಟ್ ನಂಬರ್ 9900127639. ಓಕೆ ಸರ್, ಥ್ಯಾಂಕ್ ಯು.